ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹ ಸ್ಪಂದನೆ ನೀಡಿದ್ರು, ಜೊತೆಗೆ ಸರ್ಕಾರಿ ಗೌರವ ಅರ್ಪಣೆ ಮಾಡಿದ್ರು. ಈ ವಿಷಯದಲ್ಲಿ ನಾನು ನಿನ್ನೆನೂ ಸಹ ಕೇಂದ್ರ ಸರ್ಕಾರದಿಂದ ಬಂದಂಥ ಪ್ರತಿನಿಧಿಗಳು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮತ್ತು ರಾಜ್ಯ ಸರ್ಕಾರದಿಂದ ಅವರು ಏನು ಒಂದು ಸರ್ಕಾರದ ಗೌರವವನ್ನು ಸಲ್ಲಿಸ್ತಕ್ಕಂಥದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಕೆಲವರಲ್ಲಿ ನಾನು ನಿನ್ನೆಯ ದಿನ ಆ ಒಂದು ಮೈಕ್ ಹಿಡ್ಕೊಂಡಿದ್ದು ಜನರಿಗೆ ಶಾಂತವಾದಂಥ ರೀತಿಯಲ್ಲಿ ಕೊನೆಯ ಅಂತ್ಯ ಸಂಸ್ಕಾರ ಆಗಬೇಕಾದ್ರೆ ನೂಕು ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಅಂತೇಳಿ ಮೈಕ್ ಹಿಡ್ದಿದ್ದು ನಾನು. ಆದರೆ ನಾನು ಮೈಕ್ ಇಟ್ಕೊಂಡಾಗ ಏನು ಮಾತಾಡಬೇಕು ಅನ್ನೋದು ನನಗೆ ನನ್ನಿಂದ ಬರೆಸಿದ ಪದಗಳಲ್ಲ, ಅದು ಆ ದೇವರು ನನ್ನಿಂದ ಹೊರಡಿಸಿದಂಥ ಪದಗಳದು. ಅದರಲ್ಲಿ ಒಂದು ಭಾಳ ಜನ ಅಲ್ಲ, ಕೆಲವರು ಒಂದು ಎಲ್ಲ ರೀತಿಯಲ್ಲಿ ಚೆನ್ನಾಗೇ ಹೇಳಿದ್ರಿ, ನೀವು ಕೃತಜ್ಞತೆ ಸಲ್ಲಿಸಿದ್ರಿ, ಅಭಿನಂದನೆ ಸಲ್ಲಿಸಿದ್ರಿ, ಎಲ್ಲ ರೀತಿಯಲ್ಲಿ ನೀವು ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಪದ ಬಳಸಿದ್ರಿ, ಕೇಂದ್ರದ ಮಂತ್ರಿಗಳ ಹೆಸರು ಹೇಳಿದ್ರಿ. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಹೆಸರನ್ನು ಹೇಳಬೇಕಾಗಿತ್ತು ಅಂತ ಹೇಳಿ ಇಬ್ಬರು ಹೇಳದಂಥದ್ದು ನನಗೆ ಕೊನೆಯ ಒಂದು ಸಂದರ್ಭದಲ್ಲಿ ಹೋಗಬೇಕಾದ್ರೆ ನಾನು ಉದ್ದೇಶಪೂರ್ವಕವಾಗಿ ಹೆಸರು ಹೇಳಬಾರ್ದು ಅಂತ ಹೇಳದಂಥದ್ದಲ್ಲ, ಮುಖ್ಯಮಂತ್ರಿಗಳು ಅಂತ ಬಳಸಿದ ಪದ ಅದು ನನಗೆ ನನ್ನಿಂದ ಬಂದಿದ್ದಲ್ಲ, ದೇವರು ನನಗೆ ಏನು ಮಾತಾಡಬೇಕು ಅಂತೇಳಿ ಸೂಚನೆ ಕೊಟ್ಟು ಮಾತಾಡ್ಸೋದು ನನಗೆ ಗೊತ್ತಿಲ್ಲ. ಆ ಪದ ಹೇಳಿಲ್ಲ ಅಂತೇಳಿ ಒಂದು 2-3 ಜನ ನನ್ನ ಹತ್ರ ಅಂತ ನೀವು ಶಿವಕುಮಾರ್ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿ. ಆದರೆ ಅದು ಉದ್ದೇಶಪೂರ್ವಕವಾಗಿ ನಾನು ಹೇಳಿದ್ದಲ್ಲ. ಅದು ಯಾರಾದರೂ ಆ ರೀತಿ ಭಾವನೆ ತಿಳ್ಕೊಂಡಿದ್ರೆ ಆ ಸಣ್ಣತನ ನಾನು ತೋರಿಸಿದ್ದೀನಿ ಅಂತ ಅನ್ಕೋಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಮಂತ್ರಿಗಳು ಇದೆಲ್ಲ ಹೇಳಿದ್ರೆ, ಆದರೆ ಅವ್ರು ಕೆಲವರೆಲ್ಲ ಭಾವನೆ ಬಂದಿದ್ದು ಕೇಂದ್ರ ಸರ್ಕಾರದ ಇಬ್ಬರು ಮಂತ್ರಿಗಳ ಹೆಸರು ಹೇಳಿದ್ರು, ಇವ್ರದ್ದು ಹೆಸರು ಹೇಳಲಿಲ್ಲ ಅಂತಕ್ಕಂಥ ಒಂದು ಕಿವಿಗೆ ನನಗೆ ಬಿತ್ತು ಆ ಮಾತು ನನ್ನ ಸಾಯಂಕಾಲದ ಮೇಲೆ. ಅದರಿಂದ ಅದನ್ನು ಭಾಳ ನೀವು ಸಿಕ್ಕಿದ್ದು ನನಗೆ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಅನುಕೂಲ ಆಯಿತು ನನಗೆ. ಶಿವಕುಮಾರ್ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ನಾನು ಹೇಳಲಿಲ್ಲ ಅಂತಕ್ಕಂಥದ್ದು ಯಾರಲ್ಲೋ ಆ ಭಾವನೆ ಇಟ್ಕೋಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿದಂಥದ್ದು ಏನಿದೆ ಅದು ಅವ್ರನ್ನೇ ಉದ್ದೇಶ ಮಾಡಿ ಹೇಳಿದಂಥದ್ದು ಅಂತಕ್ಕಂಥದ್ದನ್ನು ಸಹ ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ಆಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳ ಆಡಳಿತ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೆನ್ನೆ ಕೊಟ್ಟಂಥ ಗೌರವಕ್ಕೆ ನಮ್ಮ ತಾಯಿಗೆ ಅವರೆಲ್ಲರಿಗೂ ನನ್ನ ತಾಯಿ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇನ್ನೊಂದು ಪ್ರಮುಖವಾಗಿ